ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ನಾನಿವತ್ತು ಮಸಾಲೆ ಬಾಕ್ಸ್ ತೊಳೆಯೋಣ ಅಂದ್ಬಿಟ್ಟು 3 ಬಾಕ್ಸ್ ಎತ್ತಿಟ್ಕೊಂಡಿದ್ದೀನಿ. ಇದರಲ್ಲಿರೋದೆಲ್ಲ ಬೇರೆದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋತೀನಿ. ಬೇರೆ ಬಟ್ಲುಗಳೆಲ್ಲ ತೊಗೊಂಡಿದ್ದೀನಿ. ಆ ಬಟ್ಲುಗಳಿಗೆ ಹಾಕಿಟ್ಕೊಂಡ್ಬಿಡ್ತೀನಿ. ಹಾಕಿಟ್ಕೊಂಡು ಮತ್ತು ಈಸಿ ಇರುತ್ತೆ ನನಗೆ. ಇವೆಲ್ಲ ವಾಶ್ ಮಾಡ್ಕೊಂಡ್ಮೇಲೆ ಮತ್ತು ವಾಪಸ್ ಅದೇ ಬಟ್ಲಿಗೆ ಹಾಕ್ಕೊಳ್ಳಿಕ್ಕೆ ಚೆನ್ನಾಗಿರುತ್ತೆ. ಈ ಥರ ನೋಡಿ, ಈ ಥರ ಎಲ್ಲ ಹಾಕಿಟ್ಕೊಂಡಿದ್ದೀನಿ. ಈಗೆಲ್ಲ ವಾಶ್ ಮಾಡ್ಕೊಳ್ಳೋಣ. ಬೆಳಗ್ಗೆ ಟಿಫನ್ ಅಡುಗೆ ಎಲ್ಲ ಆಯಿತು. ಎಲ್ಲ ಅವ್ರ ಪಾಡಿಗೆ ಕೆಲಸಗಳಿಗೆ ಹೋಗಿದ್ದಾರೆ. ನಾನು ಇದೆಲ್ಲ ವಾಶ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ನಾನು ವಿಮ್ ಲಿಕ್ವಿಡೇ ತೊಗೊಂಡಿದ್ದೀನಿ. ನಾನು ನಾರ್ಮಲ್ಲು ಯಾವಾಗಲೂ ಡೈಲಿ ಯೂಸ್ ಮಾಡೋದು ಇದೆ ವಿಮ್ ಲಿಕ್ವಿಡು. ಅಡುಗೆ ಪಾತ್ರೆಗಳಿಗೆಲ್ಲ ಏನು ಮಾಡಬೇಕಂದ್ರೂ ಇದೇ ಯೂಸ್ ಮಾಡ್ತೀನಿ. ನಾನು ದೇವ್ರ ಸಾಮಾನು ತೊಳಿಬೇಕಂದ್ರೂ ವಿಮ್ ಲಿಕ್ವಿಡು ಮತ್ತು ರಂಗೋಲಿ ಹಿಟ್ಟು 2 ಹಾಕಿ ತೊಳ್ಕೊಳ್ಳೋದು. ಎಲ್ಲ ಹಿತ್ತಾಳೆ ಅದು ದೇವ್ರ ಸಾಮಾನು ಇರೋದು, ಹಂಗಾಗಿ ಅದು ಮಾಡೋದು. ಮತ್ತು ಬೆಳ್ಳಿದಕ್ಕೆಲ್ಲ ಹಾಕ್ಬಾರ್ದು. ಬೆಳ್ಳಿದ ವಿಗ್ರಹ ಎಲ್ಲ ಇದೆ, ಅದಕ್ಕೆ ರಂಗೋಲಿ ಪೌಡ್ರೆಲ್ಲ ಹಾಕಲ್ಲ. ಬರೀ ಇದರಲ್ಲೇ ಮಾಡಿ ತೊಳ್ಕೊಂಡ್ರೆ ಸಾಕಾಗುತ್ತೆ. ಬೆಳ್ಳಗೆ ಹಾಕ್ತವೆ. ಆಯ್ತು, ಈಗ ಇದೆಲ್ಲ ಎಲ್ಲ ಒಂದು ಕಡೆ ಜೋಡಿಸ್ಕೊಂಡ್ಬಿಟ್ರೆ ಆಯಿತು. ಎಲ್ಲ ತೊಳೆದ್ಬಿಟ್ಟು ಎಲ್ಲ ಒಂದು ಕಡೆ ಬೋರ್ಲ್ಲಿ ಹಾಕ್ಕೊಂಡ್ರೆ ನೀರೆಲ್ಲ ಹೋಗಿರುತ್ತೆ. ಆಮೇಲೆಲ್ಲ ಒರೆಸ್ಬಿಟ್ಟು ಎತ್ಕೊಂಡು ಹಾಕ್ಕೋಬೋದು ನಾವು. ಈಗ ಆಗಿದೆ. ಎಲ್ಲದರಲ್ಲೂ ಹಾಕ್ಬಿಡ್ತೀನಿ. ಈಗ ಮಸಾಲೆ ಐಟಮೆಲ್ಲ ಏನೇನು ಬಟ್ಲುಗಳಲ್ಲಿ ಇಟ್ಕೊಂಡಿದ್ನಲ್ಲ ಅದಕ್ಕೆ ಒಂದೊಂದು. ಇದು ಲವಂಗ ಪೌಡ್ರು ಮತ್ತು ಚಕ್ಕೆ ಪೌಡ್ರು, ಮೆಂತ್ಯ ಪೌಡ್ರು, ಜೀರಿಗೆ ಪೌಡ್ರು ಮತ್ತು ಅರಿಶಿನ ಪೌಡ್ರು ಮತ್ತು ಓಂಕಾಳು, ಈ ಥರದ್ದೆಲ್ಲ ಒಂದು ಬಾಕ್ಸಲ್ಲಿ ಇಟ್ಟಿದ್ದೀನಿ. ಮತ್ತು ಮಸಾಲೆ ಐಟಮ್ ಏನೇನಿದೆ, ಪಲಾವ್ ಮಸಾಲೆ ಮತ್ತು ನಾವು ಸಾಂಬಾರಿಗೆಲ್ಲ ಹಾಕ್ಕೊಳ್ಳೋಕ್ಕೆ ಅದೆಲ್ಲ ಒಂದರಲ್ಲಿ, ಮತ್ತು ಡೈಲಿ ಯೂಸ್ದೆಲ್ಲ ಒಂದರಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.